ಒಬ್ಬ ಜನಸಾಮಾನ್ಯರದ್ದು ಹೇಳಬೇಕು ಅಂದರೆ ಆಮೇಲೆ ಅವರು ಇದಕ್ಕಿದ್ದಂಗೆ ಸತ್ತೋಗ್ತಾರೆ. 4-5 ಜನದ್ದು ಇಶ್ಯೂ ಆಗಿರೋದು ಸತ್ತಿದ್ದಾರೆ. ಆಶ್ರಯ ನಗರದಲ್ಲಿ ಹನುಮಂತಪ್ಪ ಅಂತ ಅವನು ಗೆದ್ದು ಪಾದಯಾತ್ರೆ ಮಾಡ್ತಿದ್ದ. ಸುಮಾರು 75-80 ವರ್ಷದ ಮುದುಕ. ಅವನು ದಲಿತ ನಾಯಕ. ನನಗೆ ಭಾಳ ಇಲ್ಲಿ ನಾನು ಅವತ್ತು ಜನತಾದಳದ ಕ್ಷೇತ್ರದ ಅಧ್ಯಕ್ಷ ಇದ್ದೆ. ನಾನು ಅವರು ಆರ್ಥಿಕವಾಗಿ ಸಹಾಯ ಮಾಡಿದ್ದೆ. ಮಗಳದ ಮದುವೆ ಇದ್ದರೆ ಇವ್ರು ಪಾದಯಾತ್ರೆಗೆ ಹೋದಾಗ ತಡೀತಾರೆ. ಅವನೊಂದಷ್ಟು ಸೇರಿಸ್ಕೊಂಡು ಏನಯ್ಯ ಇಲ್ಲಿ ಬಾತ್ರೂಮ್ ಇಲ್ಲ, ರೋಡ್ ಇಲ್ಲ, ಕುಡಿಯೋಕ್ಕೆ ನೀರಿಲ್ಲ, ನೀನು MLA ಅಂದ್ಬಿಟ್ಟು ಬಂದಿಲ್ಲಿ ಇದು ಮಾಡಿದ್ದೀಯ ಅಂತೇಳಿ ಸ್ವಲ್ಪ ದಲಿತ ನಾಯಕರಾಗಿದ್ದರೆ ಸ್ವಲ್ಪ ಕಾರವಾಗಿ ಮಾತಾಡ್ತಾರೆ. ಅಲ್ಲಿ ನೋವುಗಳು ಇದಕ್ಕೆ 2 ದಿವಸಕ್ಕೆ ಅವನಿಗೆ ಹೆಂಡತಿ ಸತ್ತೋಗಿರುತ್ತೆ, ಮಕ್ಕಳು ಇರುತ್ತೆ. ಇನ್ನೊಬ್ಬ ಎಮ್ಮನಿಗೆ ಗಂಡ ಸತ್ತಿರ್ತಾನೆ, ಮಗನ ಇರ್ತದೆ. ಅವ್ರು 25 ವರ್ಷದಿಂದ ಜೊತೆಗಿರ್ತಾರೆ. ಅವರಿಗೆ ಆ ಎಮ್ಮನ ಕರೆಸಿ 5 ಲಕ್ಷದ ಆಸೆ ತೋರಿಸಿ 50,000 ದುಡ್ಡು ಕೊಟ್ಟು ಅವನಿಗೆ ಟ್ಯಾಬ್ಲೆಟ್ ಕೊಟ್ಟು ಅವನನ್ನು ರೇಪ್ ಕೇಸ್ ಮಾಡಿಸಿ ಆ ಏಜಲ್ಲಿ ಜೈಲಿಗೆ ಕಳಿಸ್ತಾನೆ. SC/ST ಕೇಸ್ ಹಾಕಾಗಲ್ಲ ಅಂತ. ಇವತ್ತು ಅವ್ರ ಮಗಳ ಮದುವೆ ನಿಂತು ಹೋಗುತ್ತೆ. ಅವತ್ತಿನ ಕಾಲಕ್ಕೆ ನಾನು ಸಹ ಮದುವೆಗೆ ಹನುಮಂತಪ್ಪನಿಗೆ ಸಹಾಯ ಮಾಡಿದ್ದೆ. ಬಂದ ಜೈಲಿಂದ 7-8 ತಿಂಗಳು ಜೈಲಲ್ಲಿ ಬಂದಿದ್ದಂಗೆ 1 ವಾರಕ್ಕೆ ಸತ್ತೋಗ್ತಾನೆ. ಅವನೇನೋ ಹೋರಾಟ ರೂಪುರೇಷೆಗಳು ಮಾಡ್ಕೊತಿದ್ದ. ಇಂಥ ಒತ್ತಾರಿದೆ. ಅವ್ರ ಮನೇಲಿ ಡ್ರೈವರ್ ರಘು ಸತ್ತ. ಅವನು ಊರೂರು ಸುತ್ತ ಇದ್ದ. ನಮ್ಮ ಹತ್ರ ಎಲ್ಲ ಬಂದಿದ್ದ, ಡಾಕ್ಯುಮೆಂಟ್ ಇದೆ ಕೊಟ್ಬಿಡ್ತೀನಿ ಅಂತ. ನಾವು ಅವನೇನಕ್ಕೋ ಕಳಿಸಿದ್ರೆ ಇಷ್ಟ ಹತ್ರ ಇದ್ದೊಂದು ಚಿಕ್ಕಂದಿಂದ ನಮಗೆ ಹೆಂಗೆ ಬೇಕು, ಅಯ್ಯೋ ನಡಿಯಪ್ಪ ಅಂದ್ವಿ. ಯಾರು ಕೇಳಿದ್ರು ಆಶೀಶ್ ಸುರೇಶ್ ಹೇಳಿದ್ರು ನನ್ನ ಹತ್ರ ಬಂದಿದ್ರು ಅಂತಾರೆ. ಹನುಮಂತರಪ್ಪರು ಕೇಳಿದ್ರು ನನ್ನ ಹತ್ರ ಬಂದಿದ್ರು ಅಂತಾರೆ. ನಾನು ಡಾಕ್ಯುಮೆಂಟ್ ಕೊಡ್ತೀನಿ, ನಾನು ರಕ್ಷಣೆ ಕೊಡೋದಾದ್ರೆ ಇಷ್ಟು ತಿರುಗ್ತದಂಗೆ ಅವ್ನು ಸತ್ತೋದ, ನೇಣು ಹಾಕ್ಕೊಂಡ. ಯಾರು ಇವೆಲ್ಲ ಹೊಣೆ? ಯಾಕೆ ಪೊಲೀಸ್ ಇಲಾಖೆಗಾಗಿದೆ? ಮನೆಯಲ್ಲಿಟ್ಟಿರೋ ಕೆಮಿಕಲ್ ಬ್ಲಾಸ್ಟ್ ಆಗ್ಬಿಟ್ಟು ಸತ್ತೋಗ್ಬಿಡ್ತಾರ ಮನೆ ಕೆಲಸದವನೊಬ್ಬ ಎಲ್ಲ ಮಾಧ್ಯಮದಲ್ಲಿ ತೋರಿಸಿರೋದು. ಅವ್ರದ್ದು ಸಾವಿರಾರು ಕೋಟಿ ಜಾಗ ಕೊರೆ ಮಾಡ್ತಾ ಇರ್ತಾರೆ. ಒಬ್ಬ KS ಅಧಿಕಾರಿ ಭೇಟಿ ಕೊಡ್ತಾಳೆ. ಭೇಟಿ ಕೊಟ್ಟು 2 ದಿವಸಕ್ಕೆ ಆ ಎಮ್ಮ ಕೊಲೆ ಆಗ್ತಾಳೆ. ಕೊಲೆ ಆದರೆ ಡ್ರೈವರ್ ಸತ್ತ ಅಂತ ಒಪ್ಕೊಳ್ತಾರೆ. ಅವನ ವಿಚಾರಕ್ಕೆ ಹೋದವ್ರಿಗೆ ಕಾನೂನು ಮೀರಿ ಸಾವುಗಳಾಗ್ತವೆ. ನಮ್ಮಲ್ಲಿ ಅಧಿಕಾರಿಗಳು ರಾತ್ರಿ ನಮ್ಮ ಫೈಲ್ಗಳು ಸೈನ್ ಮಾಡಬೇಡ ಅಂತ ವಾರ್ನ್ ಮಾಡಿದ ಅಧಿಕಾರಿಗಳಿಗೆ. ಒಬ್ಬ ಡಬಲಿ ಶ್ರೀನಿವಾಸ್ ಅಂತ ನಮ್ಮ ಎಲ್ಲ ಕೆಲಸ ಕಾರ್ಯಗಳು ಸೈನ್ ಮಾಡಿದ ಬೆಳಗ್ಗೆ ಅವನು ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗೋನಿಂದ. ನಮಗೆ ಭಯ ಬಿದ್ದು ನಾವು ಅವನಿಂದನೇ ಹೋದ್ವಿ. ನಮ್ಮ ಅದೃಷ್ಟನೋ ಅಥವಾ ಇಲ್ಲ ಕಾಕತಾಳೀಯನೋ ನಮ್ಮನ್ನು ಕೊಲ್ಲಬೇಕು ಅಂತ ಪ್ರಯತ್ನ ಮಾಡಿದಾಗೆಲ್ಲ ನಾವು ಉಳ್ಕೊಂಡಿದ್ವಿ. ದಾಖಲೆಗಳ ಸಮೇತ ಇದೆ. ಇವತ್ತು CM ಕಾರ್ಯಕ್ರಮ ನಾನು FIR ಅಲ್ಲಿ ಡೀಟೇಲಾಗಿ ಬರೆದಿದ್ದೀನಿ. CM ಕಾರ್ಯಕ್ರಮಕ್ಕೆ ಮೇಡಮ್ ಹೋದಾಗ ತಾವುಗಳೇ ಅದೆಲ್ಲ ಈಚೆ ಬರಲಿಕ್ಕೆ, ಏಕೆಂದರೆ ಮೇಡಮ್ ಒಬ್ರಿಗೆ ಮಾತ್ರ ಅವಕಾಶ ಇತ್ತು, ಅವ್ರ ಕಡೆ ಭಾಳಷ್ಟು ಜನ ಇದ್ದರು. ನಿರ್ಮಲಾ ಅಂತ ದೊಡ್ಡ ಗಲಾಟೆ ಎಮ್ಮ ಯಾವಾಗಲೂ ರೌಡಿ ಸೀಟ್ರ್ ಇರ್ಬೋದೇನೋ ಗೊತ್ತಿಲ್ಲ, ಬಟ್ ಎಲ್ಲ ಗಲಾಟೆಗಳಲ್ಲಿ ಇರೋಳು ಒಂದಷ್ಟು ಜನ ಗುಡ್ಡೆ ಹಾಕ್ಕೊಂಡಿದ್ಲು. ಆಮೇಲೆ ಲೆಗ್ಗೆರೆಯಲ್ಲಿ ಲಕ್ಷ್ಮಿ ಅಂತ ಒಬ್ಳು, ಸುನಂದಮ್ಮ, NTR ಇವ್ರು 4 ಜನ ಸಭೆ ಮಾಡಿ CM ಏನು ಮಂತ್ರಿಗಳು, ಅಲ್ಲಿಂದ ಶಾಸಕರು, ಮೇಯರು ಇವರೆಲ್ಲ ಹೋದ ತಕ್ಷಣ ಮುಂದೆ ಅವ್ರು ಇಲ್ಲೇ ಇಳಿತಾರೆ. ಆಮೇಲೆ ನಮ್ಮ ಕಾರ್ಪೊರೇಟರ್ಗಳು ಇರ್ತಾರೆ, NTR ಅಡ್ಡ ನಿಂತ್ಕೊಳ್ತಾರೆ, ಇಳಿಯೋಕ್ಕೆ ಬಿಡಲ್ಲ. ಅವ್ರು ಮುಂದಕ್ಕೆ ಹೋಗ್ತಿದ್ದಂಗೆ ಮಂಜುಳಾ ಮಾನ ಆಗಲಿ ಪ್ರಾಣ ಆಗಲಿ ತೆಗಿಬೇಕು ಅಂತ. ಇದು ಅವ್ರ ಮನೆಯಲ್ಲಿ, ಮುನಿರತ್ನವ್ರ ಮನೆಯ ಆಫೀಸಲ್ಲಿ ಆದಂಥ ಡೀಲ್. ಅದಕ್ಕೆ ಇಷ್ಟು ಹಣ ಅಂತ ಒಪ್ಪಿಸ್ತಾರೆ ಅವ್ರಿಗೆ. ಆ ಎಮ್ಮ, ನಾನು ಹಿಂದೆ ಆ ಎಮ್ಮನಿಗೆ ಒಂದು ಸರಿ ಏಟ್ ಬಿದ್ದ ಹಾಸ್ಪಿಟ್ಲಿಗೆ 2012-13 ಅಂತ ಕಾಣುತ್ತೆ, ಭಾಳ ದೊಡ್ಡ ಮಟ್ಟದ ಹಾಸ್ಪಿಟ್ಲಿಗೆ ಸಹಾಯ ಮಾಡಿದೆ. ಅವತ್ತಿನ ಕಾಲಕ್ಕೆ 25,000 ಕೊಟ್ಟಿದ್ದೆ ನಾನು. ಆ ಎಮ್ಮ ಮನೆಗೆ ಹೋಗಿ ಎಲ್ಲ ರಿಕ್ವೆಸ್ಟ್ ಮಾಡಿ ಈಗ ಮಾಡ್ತೀವಿ ಅಂದಾಗ ಆ ಎಮ್ಮ ಎಲ್ಲ ಸತ್ಯವನ್ನು ಹೇಳ್ತಾಳೆ. ಎಲ್ಲ ತುಳ್ಕೊಂಬಂದ್ಬಿಡ್ರಿ, ಸತ್ತೋಗ್ತಾಳೆ.
ಕೆಳಗೆ ಬೀಳಿಸ್ಮೇಲೆ ದಂಬಿ ಗಲಾಟೆಯಲ್ಲಿ ಯಾರೋ ತಳ್ಳಿದ್ರು ಕೆಳಗಡೆ ಬಿದ್ದರು ತುಳಿದ್ರು ಅನ್ನಂಗೆ ಆಗ್ತದೆ. ಮಿಕ್ಕಿದ್ದು ನಾನು ನೋಡ್ಕೊಳ್ತೀನಿ. ಅವತ್ತು ಮೇಡಮ್ಗೆ ಅಪಮಾನ ಆದಾಗ ನಾನು ನನ್ನ ಹೆಂಡ್ತಿನ ಮೇಡಮ್ ಅಂತೀನಿ, ಏಕೆಂದ್ರೆ ಜನಪ್ರತಿನಿಧಿ ಇರೋದ್ರಿಂದ ನಾನು ಗೌರವದಿಂದ ಕರಿತೀನಿ. ಹೆಣ್ಮಕ್ಳ ಬಗ್ಗೆ ಯಾರನ್ನೇ ಆಗಲಿ ಏನವ ಅಂತೀವಿ. ನಮ್ಮ ಸಂಸ್ಕೃತಿ ಅಂಥದ್ದು. ನಮ್ಮ ನಾಡಲ್ಲಿ, ಈ ದೇಶದಲ್ಲಿ ಹೆಣ್ಮಕ್ಳು ಭಾಳ ದೊಡ್ಡ ಗೌರವ ಇದೆ. ಅವತ್ತು ಮಾಧ್ಯಮ ಸ್ನೇಹಿತರೆ ಅದನ್ನು ಬೆಳಕು ತಂದಿದ್ದು ಮಾಧ್ಯಮ ಸ್ನೇಹಿತರಲ್ಲಿ ಯಾರೂ ಇರಲಿಲ್ಲ. ರಕ್ಷಣೆ ಮಾಡಿದ್ರು ಮಾಧ್ಯಮ ಸ್ನೇಹಿತರೆ ಸೆರೆ ಎಳೆದಿದ್ದಾಗ. ಆಮೇಲೆ ನಮ್ಮ ಮಹಿಳಾ ಮುಖಂಡರುಗಳು ಬಂದು ಅವ್ರನ್ನ ಸೇವ್ ಮಾಡಿ ಸೈಡ್ಗೆ ಕರ್ಕೊಂಡೋದು. ಆದರೆ ಕೇಸ್ ಯಾರ ಮೇಲೆ ಆಯಿತು?